ನೀವು ಇಲ್ಲಿ ಈ ಸೈಡ್ ಏನು ನೋಡ್ತಿದ್ರಲ್ಲ, ಸೊ ಇದೇ ಗಿಲ್ಲಿ ಅವರ ಹುಟ್ಟಿದ ಮನೆ. ಸೊ ಗೈಸ್, ನೀವು ಹಿಂದೆ ನೋಡ್ತಿದ್ರಲ್ಲ, ಸೊ ಇದು ಗಿಲ್ಲಿ ಅವರು ಓದಿದ್ದ ಸ್ಕೂಲು. ಯಾರು ಇವನ್ ಮರಿ ಗಿಲ್ಲಿನ? ನಿನ್ನ ಮಿನಿ ಗಿಲ್ಲಿ ಅಂತ ಏನು ಕರೀತಾರೆ ನಿನ್ನ? ಇನ್ನೊಬ್ರು ಬಂದಿದ್ರು ಗಿಲ್ಲಿ ಬಗ್ಗೆ ಕೇಳಕ್ಕೆ, ಅದಕ್ಕೆ ಮಾತಾಡಿದೆ. ಅದಕ್ಕೆ ಮಿನಿ ಗಿಲ್ಲಿ ತರ ಕಾಣಿಸ್ತಲ್ವಾ ಇವನು? ಸೇಮ್ ಅವನ ತರನೇ ಹಿಂಗೆ ಕೂದಲು ಎಲ್ಲ ಹಿಂಗೆ ಬಿಟ್ಕೊಂಡು ನೀನು ಸೇಮ್ ಗಿಲ್ಲಿ ತರನೇ ಕಾಣಿಸ್ತೀಯಲ್ವಾ? ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಗಂಧದ ಗುಡಿಗೆ ಸ್ವಾಗತ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ನೀವು ನೋಡಿದ್ರಿ ಅಂದರೆ ಮಂಡ್ಯದಲ್ಲಿ ಗಿಲ್ಲಿ ಕ್ರೇಜು ಯಾವ ಲೆವೆಲ್ಗಿತ್ತು ಅಂತ. ಸೊ ಇವತ್ತು ನಾನು ಗಿಲ್ಲಿ ಅವರ ಹುಟ್ಟೂರಿಗೆ ಬಂದಿದ್ದೀನಿ. ದಡದಾಪುರ ಅಂತ ನೀವು ಇಲ್ಲಿ ನೋಡ್ಬೋದು, ಬೋರ್ಡ್ ಇದೆ. ಸೊ ಇದೇ ಗಿಲ್ಲಿ ಅವರ ಹುಟ್ಟೂರು. ಹಿಂಗೆ ಒಳಗೋದ್ರೆ ಗಿಲ್ಲಿ ಅವರ ಊರು ಸಿಗುತ್ತೆ. ಸೊ ಈ ಊರಲ್ಲಿ ಗಿಲ್ಲಿ ಕ್ರೇಜ್ ಯಾವ ರೀತಿ ಇದೆ ಆ್ಯಂಡ್ ಈ ಊರಲ್ಲಿ ಗಿಲ್ಲಿಗೆ ಎಷ್ಟು ಸಪೋರ್ಟ್ ಇದೆ ಆ್ಯಂಡ್ ಅದಾದಮೇಲೆ ಗಿಲ್ಲಿ ಅವ್ರ ಮನೆ ಮತ್ತು ಗಿಲ್ಲಿ ಅವ್ರ ಮನೇಲಿ ಅವ್ರ ಅಪ್ಪ ಅಮ್ಮ ಅವ್ರನ್ನೆಲ್ಲ ಮಾತಾಡ್ಸೋಣ. ನೀವು ಈ ಸೈಡ್ ನೋಡ್ಬೋದು, ಊರು ಅಲ್ಲೂ ಗಿಲ್ಲಿ ಅವ್ರ ಬ್ಯಾನರ್ ಇದೆ, ಇಲ್ಲೂ ಗಿಲ್ಲಿ ಅವ್ರ ಬ್ಯಾನರ್ ಇದೆ. ಊರು ಒಳಗೆ ಹೋಗ್ಬೇಕು. ಸೊ ನೆಕ್ಸ್ಟ್ ನಾನು ನಿಮಗೆ ಊರು ಒಳಗೆ ಸಿಗ್ತೀನಿ, ಬನ್ನಿ. ವಾ ಇದೇನ್ರು ಹಿಂಗೆ ಅವ್ರನ್ನ ಕೇಳಿ ಹಿಂಗೆ ಅಣ್ಣ ಗಿಲ್ಲಿ ಅವ್ರ ಮನೆಯಲ್ಲಿ ತತ ಇಲ್ಲಿ ಗಿಲ್ಲಿ ಮನೆ ಎಲ್ಲಿ ಬರುತ್ತೆ? ಅಲ್ಲಿ ಬಲ್ಗನ. ತತ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಪುಟ್ಟಸ್ವಾಮಿ ಅಂತ. ಪುಟ್ಟಸ್ವಾಮಿ, ಗಿಲ್ಲಿ ನಟ ಅವ್ರ ಮನೆ ಇದೆನಾ? ಇದೇ ಗಿಲ್ಲಿ ನಟ ಅವ್ರ ಮನೆ ಇದ್ದಾನೆ. ಅಂದ್ರೆ ಕಪ್ಪು ಗೆದ್ದು ಬಂದ್ರೆ ನಮ್ಗೆ ತುಂಬಾ ಸಂತೋಷ, ಗೆಲ್ಲೇಬೇಕು. ನೀವು ಮುಂಚೆ ಎಲ್ಲ ಗಿಲ್ಲಿ ನಟ ಅವ್ರನ್ನ ನೋಡಿದ್ರ ಇಲ್ಲಿ? ನೋಡಿದೆ ಸರ್, ನೋಡಿದೆ ಅಂತಂದ್ರೆ ನನ್ನ ಪಕ್ಕದೂರನು ಇಕ್ನಳ್ಳಿ ಕೊಪ್ಪಲು ಅಂತ ಬರ್ತದೆ ಇಲ್ಲಿ. ಆ ಸರ್ಕಲ್ಗೆ ಮಟನ್ ಗಿಟನ್ ತರಗ್ ಬರ್ತಾ ಇದ್ರು ಅವ್ರ ತಂದೆ ತಲ್ಲಿ, ನೋಡಿದ್ದೀನಿ ಸರ್. ನೀವು ಇಲ್ಲಿ ಈ ಸೈಡ್ ಏನು ನೋಡ್ತಿದ್ರಲ್ಲ, ಸೊ ಇದೇ ಗಿಲ್ಲಿ ಅವರ ಹುಟ್ಟಿದ ಮನೆ, ಅಂದ್ರೆ ಅವ್ರ ಹುಟ್ಟೂರಲ್ಲಿ ಇರೋ ಮನೆ. ದಡದಾಪುರ, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ದಡದಾಪುರದಲ್ಲಿರೋ ಗಿಲ್ಲಿ ಅವರ ಮನೆ. ಸೊ ಇವಾಗ ಮನೆ ಒಳಗೆ ಹೋಗೋಣ, ಬನ್ನಿ ನೋಡೋಣ ಯಾರ್ಯಾರು ಸಿಗ್ತಾರೆ ಅಂತ. ನಮಸ್ತೆ ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಗಿಲ್ಲಿ ಅವರ ತಂದೆ ಅಲ್ವಾ ನೀವು? ಹಾಂ ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಹುಳ್ಳೆಯ. ಸೊ ಗೈಸ್ ಇಲ್ಲಿ ನೋಡಿ, ಗಿಲ್ಲಿ ಅವರ ತಂದೆಯವರು. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಗಿಲ್ಲಿ ಅವರ ತಾಯಿ. ಸರ್ ಗಿಲ್ಲಿ ಅವ್ರ ಬಗ್ಗೆ ಏನು ಮಾತಾಡ್ಸೋದು, ಫೋಟೋ ಎತ್ಕರಿ. ನಾವೇನು ಮಾತಾಡ್ಸೋಕೆ ಹೋಗಲ್ಲ ಅಂದರೆ ಮಾತಾಡಂಗಿಲ್ಲ ಅಂತ ಹೇಳಿದಾರ? ಅಂದರೆ ಈಗ ಇದು ಫೈನಲ್ ಹತ್ರ ಬರ್ತಿದೆ ಅಂತನಾ? ಕಾಲೇಜ್ ಸ್ಕೂಲ್ ಬಂದ್ರ ಹತ್ರ. ಸರಿ ಸರಿ ಸರಿ, ಓಕೆ ಅಮ್ಮ, ತೊಂದರೆ ಇಲ್ಲ. ಇಲ್ಲ ಹಂಗೇನಿಲ್ಲ. ಸ್ವಾಮಿಗಳವರ ಇಲ್ಲಿ ಹಾಂ ಹಾಂ. A few moments later. ಅಮ್ಮ ಇದು ಏನು ಮಾತಾಡ್ಸಲ್ಲ, ಇದೊಂದು ಫೋಟೋ ಫ್ರೇಮು. ನಮ್ಮ ಇವರೊಬ್ಬರು ಸ್ಕೆಚ್ ಬರ್ದಿರೋದು. ಇದೊಂದು ನೀವೊಬ್ಬರು ಓಪನ್ ಮಾಡಿದ್ರೆ ಸಾಕು, ಅಂದರೆ ಏನು ಮಾತಾಡೋದು, ಬರೀ ಓಪನ್ ಮಾಡ್ಬಿಟ್ಟು ಇದು ಮಾಡಿ. ಸೊ ಗೈಸ್, ಈ ಫ್ರೇಮು ನಮ್ಮ ನಿಖಿಲ್ ಬ್ರೋ ಇಲ್ಲ ಇದರ ಕ್ಯಾಮ್ರಾ ಆಪ್ರೇಟ್ ಮಾಡ್ತಿದ್ದಾರೆ. ಸೊ ಇವರೇ ಸ್ಕೆಚ್ ಮಾಡಿರೋದು, ಅಂದರೆ ಗಿಲ್ಲಿ ಅವ್ರಿಗೋಸ್ಕರ. ಸೊ ಇದನ್ನು ಅವ್ರ ಅಪ್ಪ ಅಮ್ಮನ ಕೈಲೇ ಓಪನ್ ಮಾಡಿಸೋದ. ಇದು ಅವರೇ ಬರ್ದಿರೋದಮ್ಮ, ಬರೆದ್ಬಿಟ್ಟು ಅದಾದಮೇಲೆ ಫೋಟೋ ಇದು ಮಾಡಿ ಕಳಿಸಿರೋದು. ಅದು ಓಕೆ ಸರ್, ಬರ್ತೀವಿ. ಥ್ಯಾಂಕ್ ಯು. ಹಾಂ ಏನ್ ಬೇಡ ಕುಡ್ಕ ಬಂದು ಬರ್ಬೇಕಾರೆ. ಏನ್ ಬೇಡ ಅಲ್ಲ, ಅಲ್ಲಿ ಸ್ಕೂಲ್ ಹತ್ರ ಹೋಗೋಣ ಅಂತ ಹೇಳಿದ್ರೆ ಇಲ್ಲ ಕೂರ್ತೀವಿ ಬಿಡಿ. ನಾ ಮುಂಚೆಯಿಂದನೂ ಅವ್ರದ್ದೆಲ್ಲ ಕಾಮಿಡಿ ಶೋ ಎಲ್ಲ ನೋಡ್ತಿದ್ವಿ. ಅಂದರೆ ಅಷ್ಟೊಂದು ಇದಾಗಿರ್ಲಿಲ್ಲ. ಯಾವಾಗ ಅಮ್ಮ ಬಂದು ಅವ್ರದ್ದು ಒಂದು ಎಪಿಸೋಡಲ್ಲಿ ಹೇಳಿದ್ರಲ್ಲ, ಗಿಲ್ಲಿ ಅವರು ಎಷ್ಟು ಕಷ್ಟಪಟ್ಟರು ಅಂದ್ಬಿಟ್ಟು, ಅದು ನೋಡ್ಬಿಟ್ಟು ಒಂಥರ ಮನ್ಸಿಗೆ ಇದಾಗೋಯ್ತು. ಹಂಗಿರೋರು ಹಿಂಗೆ ಬೆಳಿತವ್ರಲ್ಲ ಅಂತ ಅಂದ್ಬಿಟ್ಟು ಆಗಿಂದ ಗಿಲ್ಲಿ ಫ್ಯಾನ್ ಆಗಿದ್ದು ನಾವು. ಆ ಸ್ಟೇಜ್ ಮೇಲೆ ಅಮ್ಮ ಒಂದು ಹೇಳಿದ್ರು, ಆ ಮಾತು ನನಗೆ ಇನ್ನೂ ಮರಿಕಾಯ್ತಾ ಇಲ್ಲ. ಯಾಕಂದ್ರೆ ಅಷ್ಟು ಕಷ್ಟದಲ್ಲಿ ಬಂದು ಇವ್ರಿಗೆ ಎಷ್ಟೊತ್ತು ತಿಂಗಳು ನೋಡಿರ್ಲಿಲ್ಲ, ತಾಯಿ ಮಕ್ಕ ತಂದೆ ಮಕ್ಕ ನೋಡಿದಿರ ಇದ್ದು ಎಲ್ಲವ್ರೆ ಅಂತಾನೆ ಇವ್ರಿಗೆ ಗೊತ್ತಿರಲಿಲ್ಲ. ಎಲ್ಲ ದುಡ್ಡು ಖರ್ಚು ಮಾಡ್ಕೊಡಿ ಪ್ರಮೋಷನ್ ಮಾಡ್ತಾರೆ. ಆದರೆ ಎಲ್ಲ ಕಡೆನೂ ಫ್ಯಾನ್ಸ್ಗಳು ಯಾವ ರೀತಿ ಮಾಡ್ತಾರೆ ಅಂದರೆ, ಇವತ್ತು ಕನಕಪುರದಲ್ಲಿ 5 ಗಂಟೆಗೆ ಬೈಕ್ ರ್ಯಾಲಿ ಬೇರೆ ಐತೆ. ಔಟ್ ಆಫ್ ಕಂಟ್ರಿಯಿಂದನೂ ಎಲ್ಲ ಗಿಲ್ಲಿ ಫ್ಯಾನ್ಸ್ ನೀವು ನೋಡಿರ್ಬೋದು. ಎಲ್ಲ ನಮ್ಮ ದೇಶ ಕಾಯೋ ಸೈನಿಕರಿಂದ ಹಿಡಿದು ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಒಬ್ಬ ರೈತನ ಮಗ ಅಷ್ಟು ದೊಡ್ಡ ವೇದಿಕೆಗೆ ಹೋಗಿರೋದೇ ಒಂದು ಖುಷಿ. ಓಕೆ ಬರ್ತೀವಿ ಸರ್. ಓಕೆ ಅಮ್ಮ, ಬರ್ತೀವಮ್ಮ, ಥ್ಯಾಂಕ್ ಯು. ಸೊ ಗೈಸ್, ನೀವು ನೋಡಿದ್ರಿ ಅಂದರೆ ಇವಾಗ ನಾವು ಗಿಲ್ಲಿ ಅವ್ರ ಮನೆಯಿಂದ ಗಿಲ್ಲಿ ಅವ್ರು ಓದಿದ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಅಂದರೆ ಗಿಲ್ಲಿ ಅವರ ತಂದೆ ತಾಯಿಗೆ ಅಂದರೆ ಇದೊಂದು ರಿಯಾಲಿಟಿ ಶೋ ಆಗಿರೋದ್ರಿಂದ, ಸೊ ಇವಾಗ ಅಂದರೆ ಶೋ ಮುಗಿಯೋ ಗಂಟ ಯಾರ ಹತ್ರನೂ ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಗಿಲ್ಲಿ ಅವ್ರ ಬಗ್ಗೆ ಆಗಲಿ ಅಥವಾ ಆ ಶೋ ಬಗ್ಗೆ ಆಗಲಿ ಅಥವಾ ಅವ್ರು ಹೋಗಿ ಬಂದಿದ್ದು ಎಕ್ಸ್ಪೀರಿಯನ್ಸ್ ಆಗಲಿ ಅಥವಾ ಅವ್ರಿಗೆ ಅಂದರೆ ಗಿಲ್ಲಿ ಅವ್ರ ಮನೆಗೆ ಅದು ಬಿಗ್ ಬಾಸ್ ಮನೆಗೆ ಹೋಗಿ ಬಂದಿದ್ದಾರಲ್ಲ ಅವ್ರ ಅಪ್ಪ ಅಮ್ಮ, ಸೊ ಅದ್ರ ಬಗ್ಗೆ ಎಲ್ಲ ಏನು ಮಾತಾಡಬೇಡಿ ಅಂತ ಹೇಳಿದ್ದಾರೆ.
ಸ್ಟ್ರೈಟೇ ಅನ್ಸುತ್ತೆ ಬ್ರೋ, ಸ್ಟ್ರೈಟೇ. ಸೊ ಅದಕ್ಕೋಸ್ಕರ ಅವರು ಏನು ಮಾತಾಡಲಿಲ್ಲ. ಅಂದರೆ ಆಫ್ ದ ಕ್ಯಾಮ್ರಾ ನಮ್ಮ ಜೊತೆ ಚೆನ್ನಾಗಿ ಮಾತಾಡ್ಸಿದ್ರು, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಅಂದರೆ ಊಟ ಮಾಡ್ಕೊಂಡೋಗಿ ಅಂತೆಲ್ಲ ಹೇಳಿದ್ರು. ಬಟ್ ನಾವು ಮತ್ತೆ ಬೇರೆ ಕಡೆ ಹೋಗೋ ಕಾರಣದಿಂದ ಉಳ್ಕೊಳ್ಳಿಲ್ಲ ಜಾಸ್ತಿ. ಓ, ಇಲ್ಲೂ ಯಾವುದೋ ವೀಡಿಯೋ ಮಾಡ್ತವ್ರೆ. ಸೂಪರ್ ಹೊಡಿರಿ ಪ್ರೆಸ್ಸು ದಯವಾಣಿ. ಸ್ಕೂಲ್ ಇದೆಯಂತಲ್ಲ, ಸ್ಕೂಲು ಗಿಲ್ಲಿಯವ್ರು ಓದಿ ಸ್ಕೂಲು ಇದೇ ಇರಲಿ. ರೈಟಾ? ಸೊ ಗೈಸ್, ನೀವು ಹಿಂದೆ ನೋಡ್ತಿದ್ರಲ್ಲ, ಸೊ ಇದು ಗಿಲ್ಲಿಯವರು ಓದಿದ್ದು ಸ್ಕೂಲು, ಪ್ರೈಮರಿ ಸ್ಕೂಲ್ ಇದು. ಇಲ್ಲಿ ಹೈಸ್ಕೂಲ್ ಅಲ್ಲ, ಇದು ಒಂದು 6-8 ಸ್ಟ್ಯಾಂಡರ್ಡ್ ಗಂಟ ಇದೆ, ಪ್ರೈಮರಿ ಸ್ಕೂಲ್ ಇದು. ಸೊ ಹಿಂದೆ ನೀವು ಅವ್ರ ಮನೆಗೆ ಹೋಗಿದ್ದೆ, ನಾವು ಗಿಲ್ಲಿ ಅವ್ರ ಮನೆಗೆ ಹೋಗಿದ್ದೆ. ಸೊ ಗಿಲ್ಲಿ ಅವ್ರ ಮನೆ ನೋಡಿದ್ರೆ, ಸೊ ಇವಾಗ ನಿಮಗೆ ಗಿಲ್ಲಿ ಓದಿದ ಸ್ಕೂಲ್ನ ತೋರಿಸ್ತೀನಿ, ಬನ್ನಿ. ಟನ್ ಗೌರ್ಮೆಂಟ್ ಶಾಲೆ, ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ರಂಗಮಂದಿರ. ಸರ್ ನಮಸ್ತೆ, ನಿಮ್ಮ ಹೆಸರು ಸರ್? ಕಾಳೇಗೌಡ ಅಂತೇಳಿ. ಕಾಳೇಗೌಡ ಅಂತನಾ? ನೀವು ಇಲ್ಲಿ ಶಾಲೆಯ ಶಿಕ್ಷಕರ? ಸೂಪರ್ ಸರ್. ಅಂದರೆ ಗಿಲ್ಲಿಯವರು ಓದಿದ್ದು ಇದೇ ಸ್ಕೂಲ್? ಇದೇ ಸ್ಕೂಲು 2004-05ರಿಂದ 2011-12ನೇ ಸಾಲವರೆಗೆ 1ರಿಂದ 7ನೇ ತರಗತಿ ಇದೇ ಶಾಲೆಯಲ್ಲಿ ಓದಿದ್ದಾರೆ. ಅವ್ರು ಓದುವಾಗ ನೀವೇನಾದರೂ ಇದ್ರೆ ಸರ್? ಇಲ್ಲ, ನಾವಿರಲಿಲ್ಲ. ಹಿಂದೆ ಬೇರೆ ಟೀಚರ್ಸ್ ಇದ್ರು. ನಾ ಇಲ್ಲಿಗೆ 2014-15ನೇ ಸಾಲಲ್ಲಿ ಇಲ್ಲಿಗೆ ಬಂದಿದ್ದೀನಿ. ಸರ್, ಗಿಲ್ಲಿ ನಟ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಂದರೆ ನೀವು ಊರಲ್ಲೇ ಶಿಕ್ಷಕರಾಗಿರೋದ್ರಿಂದ, ಸೊ ಗಿಲ್ಲಿ ನಟ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಗಿಲ್ಲಿ ನಟ ಅಂತಂದರೆ ಗ್ರಾಮೀಣದ ಪ್ರತಿಭೆ ಅದು. ನಮ್ಮ ಈ ಸರ್ಕಾರಿ ಶಾಲೆಯ ಪ್ರತಿಭೆ ಅದು. ಈ ಇಡೀ ಕರ್ನಾಟಕದಾದ್ಯಂತ ಅತಿ ಹೆಚ್ಚು ಹೆಸರು ಮಾಡಿರ್ತಕ್ಕಂಥ ಕಡಿಮೆ ಅವಧಿನಲ್ಲಿ ಯಾರಾದ್ರೂ ವ್ಯಕ್ತಿ ಇದ್ರೆ ಅದು ಗಿಲ್ಲಿ ನಟ. ಲಡಾಯಿಸು, ಮುಂದೆ ಬಂದ್ರೆ ಉಡಾಯಿಸು, ಜೊತೆಲಿದೆಯಾ ಕಡಾಯಿಸ್ಬೇಡ. ಗಲ್ಲಿ ಗಲ್ಲಿಯಲ್ಲೂ ಗಿಲ್ಲಿ ನಟ ಎಂಬ ಒಂದು ವಾಕ್ಯ ಅದಕ್ಕೆ ರೂಢಿಗತ ಆಗಿದೆ. ನಾವು ಕೂಡ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿ ಮತ್ತು ನಮ್ಮ ಗ್ರಾಮದ ವಿದ್ಯಾರ್ಥಿ ಅಂತ ನಮ್ಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಯಾಕೆಂದರೆ ನಮ್ಮ ಶಾಲೆ ಇರ್ಬೋದು, ಗ್ರಾಮ ಇರ್ಬೋದು, ಒಂದು ವಿಚಾರ ಒಂದು ಚಾನಲ್ನಲ್ಲೂ ಒಂದು ಪೇಪರ್ನಲ್ಲೂ ಎಷ್ಟೋ ದಿನಕ್ಕೆ, ಎಷ್ಟೋ ವರ್ಷಗಳಿಗೆ, ಎಷ್ಟೋ ತಿಂಗಳಿಗೆ ಒಂದು ವಿಷಯ ಕವರ್ ಆಗುತ್ತೆ, ವಿಷಯ ಬಂದಿರ್ತದೆ. ಬಟ್ ನಮ್ಮ ಈ 3 ತಿಂಗಳಿಂದ ಗಿಲ್ಲಿ ಈ ಬಿಗ್ ಬಾಸ್ ಹೋದ್ಮೇಲೆ ನಾವು ಅವನು ಕೂಡ ಬೆಳೀತಾ ಇದ್ದೇನೆ. ಅವನು ಬೆಳೆದಂಥ ಊರು, ಅವನು ಆಡಿ ಪಾಠ ಕಲಿದಂಥ ಶಾಲೆನೂ ಕೂಡ ಹೆಸರು ಆಗ್ತಾ ಇದೆ. ಹೂವಿನಿಂದ ದಾರ ಸ್ವರ್ಗಕ್ಕೆ ಸೇರ್ತಂತೆ, ಆ ರೀತಿ ಆಗ್ತಾ ಇದೆ. ಲಾಸ್ಟ್ ಒಂದು 3 ಇಯರ್ಸ್ ಬ್ಯಾಕು ಅವನಿಗೆ ವೋಟರ್ ಐಡಿ ಇರಲಿಲ್ಲ, ಮತದಾರ ಗುರುತಿನ ಚೀಟಿ. ನಾನೇ ಇಲ್ಲಿ BLO ಕೂಡ ಹಾಗೂ ಮುಖ್ಯ ಶಿಕ್ಷಕ, ಹಾಗಾಗಿ ನಾನೇ ಗುರುತಿನ ಚೀಟಿ ಆ ಸಂದರ್ಭದಲ್ಲಿ ನಾನೇ ಮಾಡಿಕೊಟ್ಟೆ. ಆವಾಗಲೂ ಬಂದಿದ್ದ, ಮತ್ತೆ ಒಂದು 2-3 ಬಾರಿ ಬಂದಿದ್ದ. 2024-25ನೇ ಸಾಲಿ ಸಾಲ ವಾರ್ಷಿಕೋತ್ಸವ ಮಾಡಿದ್ದು. ಅವಾಗ ಅವನಿಗೆ ಸನ್ಮಾನ ಕೂಡ ನಮ್ಮ ಈ ಸಾಲ ವಾರ್ಷಿಕೋತ್ಸವದಲ್ಲಿ ಸನ್ಮಾನ ಕೂಡ ಮಾಡಿದ್ದೀವಿ. ಬರ್ತಾರೆ, ಮತ್ತೆ ಮಕ್ಕಳ ಜೊತೆನೆ ಬೆರಿತಾನೆ. ನಮ್ಮ ಶಿಕ್ಷಕರ ಜೊತೆಗಿಂತ ಮಕ್ಕಳ ಜೊತೆ ತುಂಬಾ ಬೆರಿತಾನೆ. ಅವನು ಅಂತರ ಕಾಯ್ಕೊಳ್ಳೋದಿಲ್ಲ. ಕೆಲವರೆಲ್ಲ ನಾನು ಬೆಂಗಳೂರಿನಲ್ಲಿ ಇದ್ದೀನಿ, ನಾನು ದೊಡ್ಡ ನಟ, ನನಗೆ ಪ್ರಖ್ಯಾತಿ ಹೆಸರಿದೆ, ಕೀರ್ತಿ ಇದೆ ಅನ್ನೋ ಭೇದ ಭಾವ ಇಲ್ಲ. ಮಕ್ಕಳಲ್ಲಿ ಮಕ್ಕಳಾಗಿ ಬೆರಿತಾರೆ, ಅದು ಒಂದು ಖುಷಿ ವಿಚಾರ. ತನ್ನ ತನವನ್ನ ಯಾವತ್ತು ಎಲ್ಲಿಗೆ ಹೋದ್ರು ಬಿಟ್ಕೊಡ್ಬಾರ್ದು. ಸರ್, ಮಕ್ಕಳೇನಾದರೂ ಮಾತಾಡ್ತಾರ? ಮಕ್ಕಳೇ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಹೌದಾ? ಮತ್ತೆ ಒಂದು ಚಾನಲ್ ಬಂದಿದ್ದಾರೆ ನಿಮ್ಮನ್ನ ಮಾತಾಡ್ಸ್ಲಿಕ್ಕೆ. ಕೇಳ್ತಾರೆ ಕೆಲವು ಪ್ರಶ್ನೆಗಳಿಗೆ ಉತ್ತರನ ಕೊಡ್ಬೇಕು, ಗಲಾಟೆ ಮಾಡಬಾರ್ದು. ಮರಿಗಿಲಿ ಅಂತ ಪ್ರಖ್ಯಾತಿ ಆಗ್ತಾರೆ. ಯಾರು ಇವನ್ ಮರಿಗಿಲಿನಾ? ಮಿನಿ ಗಿಲ್ಲಿನಾ? ನಿಮ್ಮ ಹೆಸರೇನು? ನವೀನ, ಚಂದು, ನಂದ, ಕೆಂಪಚಾರಿ, ಕುಶಾಲ್, ವರುಣ್ ರಾಮ್, ಸಮಾರ್, ಇಂಚರ, ಕುಸುಮ, ನಿತ್ಯ, ಪ್ರತಾಪ್, ಅನನ್ಯ, DN, ಜಶ್ವಿತರಾಜ್, ನಿರಂಜನ, ಅನು, ದೀಪಿಕಾ, ಕೃತಿಕಾ. ನೀವೆಲ್ಲ ಯಾವ ಎಷ್ಟನೇ ಕ್ಲಾಸ್ ಓದ್ತಿರೋದು ನೀವೆಲ್ಲ? ಫಸ್ಟ್, ಸೆಕೆಂಡ್, ಥರ್ಡ್ 3 ಎಲ್ಲ ಇಲ್ಲ ಇದ್ದೀರಾ. ಸೊ ನೀವೆಲ್ಲ ಬಿಗ್ ಬಾಸ್ ನೋಡ್ತೀರಾ? ಎಷ್ಟು ಗಂಟೆಗೆ ಬರುತ್ತೆ ಹೇಳಿ ಬಿಗ್ ಬಾಸು? 9 ಗಂಟೆ. ಸೂಪರ್. ಬಿಗ್ ಬಾಸ್ ಅವರು ಈ ಲೆವೆಲಿಗೆ ಪ್ರಮೋಷನ್ ಮಾಡಿರಲ್ಲ, ಬಟ್ ಮಕ್ಕಳು ಅಷ್ಟು ಚೆನ್ನಾಗಿ ಪ್ರಮೋಷನ್ ಮಾಡ್ತಿದ್ರೆ. ಸೊ ಬಿಗ್ ಬಾಸ್ ಅಲ್ಲಿ ನಿಮ್ಗೆಲ್ಲ ಯಾರು ಇಷ್ಟ? ಏನಕ್ಕೆ ಇಷ್ಟ ಗಿಲ್ಲಿ? ನಿನ್ನ ಮಿನಿ ಗಿಲ್ಲಿ ಅಂತ ಏನು ಕರೀತಾರೆ ನಿನ್ನ? ಇನ್ನೊಬ್ರು ಬಂದಿದ್ರು ಗಿಲ್ಲಿ ಬಗ್ಗೆ ಕೇಳಕ್ಕೆ, ಅದಕ್ಕೆ ಮಾತಾಡಿದೆ. ಅದಕ್ಕೆ ಮಿನಿ ಗಿಲ್ಲಿ ತರ ಕಾಣಿಸ್ತಲ್ವ ಇವನು? ಸೇಮ್ ಅವನ ತರನೇ, ಹಿಂಗೆ ಕೂದಲು ಎಲ್ಲ ಹಿಂಗೆ ಬಿಟ್ಕೊಂಡು ನೀನು ಸೇಮ್ ಗಿಲ್ಲಿ ತರನೇ ಕಾಣಿಸ್ತೀಯ ಅಲ್ವಾ? ನೀನು ಬಿಗ್ ಬಾಸ್ಗೆ ಹೋಯ್ತೀಯ, ನಿನಗೆ ಚಾನ್ಸ್ ಸಿಕ್ಕಿದ್ರೆ? ನೀನು ಎಷ್ಟನೇ ಕ್ಲಾಸು? ಸೆಕೆಂಡ್ ಸ್ಟ್ಯಾಂಡರ್ಡು. ನೀನೇನೋ ಡೈಲಾಗ್ ಹೇಳ್ತೀಯ ಅಂತಲ್ಲ? ದಡವ ದಸ ಕೊಡು, ಚಿಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ಮುರಿ ಬೀಜ, ಸಾರ್ಗಕ ಸೊಪ್ಪು, ನಿಮ್ಮಿಬ್ರು ಮಾಡಿ ತಪ್ಪು, ಗಿಲಿ ಅಂತಾರೆ ಸಿಲಿ ಇದ್ದಂಗೆ ಕೇಳ್ತೀನಿ ನೀನು ನನಗೆ. ಸೂಪರ್. ಇದು ನಿಮ್ಗೆ ಎಲ್ಲರಿಗೂ ಬರುತ್ತಾ? ಹಂಗಾರೆಲ್ಲ ಒಟ್ಟಿಗೆ ಆಡೋಣ ಇದೊಂದ್ಸಲಿ. ರೆಡಿನಾ?
ಇಲ್ಲಿ ಬಂದ್ಬಿಡಿ, ಇಲ್ಲೇ ಮಧ್ಯೆ ಬನ್ನಿ, ಇಲ್ಲಿ ಹಂಗೆ ನಿಂತ್ಕೊಳ್ಳಿ, ಪರವಾಗಿಲ್ಲ. ಮೈಕ್ ಬೇಕಾ? ನಾನು 3, 2, 1 ಸ್ಟಾರ್ಟ್ ಹೇಳ್ತೀನಿ, ಎಲ್ಲ ಒಟ್ಟಿಗೆ ಹೇಳ್ಬೇಕು. 3, 2, 1 ಸ್ಟಾರ್ಟ್. ಸೂಪರ್ 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 ಸೂಪರ್. ಬರೀ ಗಿಲ್ಲಿ ಟ್ಯಾಲೆಂಟೆಡ್ ಅಂತ ನೀವು ಅನ್ಕೋಬಹುದು. ಅಂದ್ರೆ ವಿಡಿಯೋ ನೋಡೋರು ಗಿಲ್ಲಿಗಿಂತ ಡಬಲ್ ಆದ್ರೂ 100ರಷ್ಟು ಟ್ಯಾಲೆಂಟೆಡ್ ಇರೋ ಮಕ್ಕಳು ಇಲ್ಲಿ ಸುಮಾರು ಜನ ಇದ್ದಾರೆ. ಗಿಲ್ಲಿ ಅವ್ರ ಊರಿಗೆ ಬಂದ್ಮೇಲೆ ಗೊತ್ತಾಗಿದೆ ಅಂದ್ರೆ ಈ ಲೆವೆಲ್ ಕ್ರೇಜು ಅಂದ್ರೆ ಚಿಕ್ಕ ಚಿಕ್ಕ ಮಕ್ಳಿಗೂ ಇದೆ ಅಂತ. ಬೇರೆ ಏನ್ ಹೇಳ್ತೀರಾ? ಹೌದಾ? ನಿಮಗೆ ಗಿಲ್ಲಿ ಬಿಟ್ಟು ಇನ್ಯಾರು ಇಷ್ಟ? ಯಾರು ಇಷ್ಟ ಇಲ್ವಾ? ಗಿಲ್ಲಿ ಜೊತೆ ಇರ್ತಾರಲ್ಲ, ರಘು ಇರ್ತಾರೆ, ಕಾವ್ಯ ಅವ್ರು ಇರ್ತಾರೆ, ಆಮೇಲೆ ಇನ್ನು ಸುಮಾರು ಕಾವ್ಯ ಮತ್ತೆ ಗಿಲ್ಲಿ, ಆಮೇಲೆ ರಘು, 3 ಜನ ಇಷ್ಟ ನಿಮ್ಗೆ. ರಕ್ಷಿತಾ ಅವ್ರಿಗೂ ಇಷ್ಟನಾ? ಬಟ್ ಡೈಲಿ ನೋಡ್ತೀರಾ ನೀವು ಬಿಗ್ ಬಾಸ್? ಒಂದ್ ದಿವಸನೂ ಮಿಸ್ ಮಾಡಲ್ಲ. ಹೋಮ್ವರ್ಕೆ ಬರೆಯಲ್ವಾ ಬಿಗ್ ಬಾಸ್ ನೋಡ್ಕೊಂಡು? ಥ್ಯಾಂಕ್ ಯು. ಹೇಳು. ನೀರಲ್ಲಿ ಇರುತ್ತೆ ನಳ್ಳಿ, ನಮ್ಗೆ ಬರ್ಲಿ ಗಿಲ್ಲಿ. ಇನ್ನೊಂದ್ಸಲ ಹೇಳು. ಹೇಳು. ಇದು ಬಸ್ ಸಾಂಬಾರು, ಇದು ಇನ್ನೊಂದು ಬಸ್ ಮೇಲೆ ಸಾಂಬಾರು ಹೋದ್ರೆ ಬಸ್ ಸಾಂಬಾರು. ಅಲ್ಲ, ನೀವೆಲ್ಲ ಕೇಳಿದ ತಕ್ಷಣ ಫಾಸ್ಟ್ ಆಗಿ ಹೇಳ್ತಿರಲ್ಲ ನೀವು, ಅದೇ ಖುಷಿ ಆಗೋದು. ಪಕ್ಕ ಗಿಲ್ಲಿ ಬಿಗ್ ಬಾಸ್ ಇಂದ ಕಪ್ ತಕೋರ್ ಪಕ್ಕ. ಗಿಲ್ಲಿಗೆ ಬಿಗ್ ಬಾಸ್ ಗೆದ್ಮೇಲೆ ಇಲ್ಲಿಗೆ ಬರ್ತಾರತಾನೆ? ಬರ್ತಾರಲ್ವಾ? ಭಾನುವಾರನೇ ಬರ್ತಾರಂತ ನೀವೇ ಡಿಸೈಡ್ ಮಾಡಿ. ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ರೆ ನೀವು ಇದು ಗಿಲ್ಲಿ ಬಂದ ತಕ್ಷಣ ಸೆಲೆಬ್ರೇಟ್ ಮಾಡಕ್ಕೆ? ನಾನು ಇದು ಮಾಡ್ಕೊಂಡಿದ್ದೀನಿ, ಮನೆ ಕಟ್ ಮಾಡ್ಕೊಂಡು ಮನೆ ಮಾಡಿ ಫುಲ್ ಹಂಗಾರೆ ಫುಲ್ ಗ್ರ್ಯಾಂಡ್ ಆಗಿ ಮಾಡ್ತೀರಾ ನಿಮ್ಮ ಊರಲ್ಲಿ? ಸರಿ ಆಯ್ತು, ಓಕೆ, ನಾನು ಬರ್ಲಾ ಮತ್ತೆ. ಬಾಯ್. ಈಗನಾ? ಬಾಯ್ 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 ಬಾಯ್. ಥ್ಯಾಂಕ್ ಯು ಬಾಯ್. ಸೊ ಗೈಸ್, ನೋಡಿದ್ರಲ್ಲ, ಗಿಲ್ಲಿ ಅವರ ಹುಟ್ಟೂರು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ದಡದಪುರದಲ್ಲಿ ಗಿಲ್ಲಿ ಅವರ ಮನೆಗೆ ಹೋಗಿದ್ದೆ. ಆ್ಯಂಡ್ ಗಿಲ್ಲಿ ಅವರ ಸುತ್ತಮುತ್ತ ಊರವ್ರನ್ನೆಲ್ಲ ಮಾತಾಡ್ಸಿದ್ದೆ. ಆ್ಯಂಡ್ ಸ್ಕೂಲಿಗೆ ಬಂದಮೇಲಂತೂ ನಾನು ಶಾಕ್ ಆಗೋದೆ. ಅಂದರೆ ಈ ರೀತಿ ಮಕ್ಕಳನ್ನ ನಾವು ಬರೀ ಸರ್ಕಾರಿ ಸ್ಕೂಲ್ಗಳಲ್ಲಿ ಮಾತ್ರ ನೋಡೋಕ್ಕಾಗೋದು. ಅಂದರೆ ಇಷ್ಟು ಚುರುಕಾಗಿರೋರು, ಇಷ್ಟು ಟ್ಯಾಲೆಂಟ್ ಆಗಿರೋರು. ಸೊ ಫುಲ್ ಖುಷಿ ಆಯಿತು. ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಯಾರೋ ಒಬ್ಬರು ಹಂಗೆ ಸ್ವಲ್ಪ ಚೆನ್ನಾಗಿ ಮಾತಾಡ್ತಾರೆ, ಖುಷಿಯಾಗಿ ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿರೋ ಪ್ರತಿಯೊಬ್ಬರು ಮಕ್ಕಳು ಅವ್ರಿಗಿದ್ದಿದ್ದು ಜೋಶು, ಅವ್ರಿಗಿದ್ದಿದ್ದು ಖುಷಿ ತುಂಬ ಇಷ್ಟ ಆಯಿತು. ಸೊ ಇಷ್ಟ ಆಗಿತ್ತು ಗಿಲ್ಲಿಗಿರೋ ಕ್ರೇಜು ಮಂಡ್ಯದಲ್ಲಿ ಮತ್ತು ಅವ್ರ ಊರಲ್ಲಿ. ಈ ವಿಡಿಯೋ ಬರೋ ಅಷ್ಟರಲ್ಲಿ ಫೈನಲ್ ಏನು ಆಗಿರಲ್ಲ. ನಾನು ಶೂಟ್ ಮಾಡ್ತಿರೋದು ಇದು ಬುಧವಾರ, ಅಂದರೆ ನಾಳೆ ಸಂಕ್ರಾಂತಿ ಹಬ್ಬ. ಸೊ ಸಂಕ್ರಾಂತಿ ಹಬ್ಬ ಹಿಂದಿನ ದಿವಸ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಸೊ ಇನ್ನು ಶುಕ್ರವಾರ ಎಲ್ಲ ಶನಿವಾರದಷ್ಟರಲ್ಲಿ ವಿಡಿಯೋ ಬಂದ್ಬಿಡುತ್ತೆ. ನನಗೂ ಪರ್ಸನಲಾಗಿ ಗಿಲ್ಲಿನ ಗೆಲ್ಲಬೇಕು ಅಂತಲೇ ಇಷ್ಟ. ನಮ್ಮ ಫ್ರೆಂಡ್ಸ್ ಗ್ಯಾಂಗಲ್ಲಾಗಲಿ ಅಥವಾ ನಮ್ಮ ಮನೇಲೂ ಗಿಲ್ಲಿನ ಗೆಲ್ಲಬೇಕು ಅಂತ ಎಲ್ಲರೂ ಆಸೆ ಪಡ್ತಿದ್ದಾರೆ. ಸೊ ಎಲ್ರಿಗೂ ಗಿಲ್ಲಿನ ಗೆಲ್ಲಬೇಕು ಅಂತಲೇ ಇಷ್ಟ. ಸೊ ಗಿಲ್ಲಿನ ಗೆಲ್ಲೋದು ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ಹೋಪ್ ಫಾರ್ ದ ಬೆಸ್ಟ್ ಅಂತ ಹೇಳ್ತಾ, ಯಾರ್ಯಾರೆಲ್ಲ ಗಿಲ್ಲಿಗೆ ಓಟ್ ಹಾಕಿಲ್ಲ ಮಿಸ್ ಮಾಡಿಬಿಡಿ, ಗಿಲ್ಲಿಗೆ ಓಟ್ ಹಾಕಿ. ಸೊ ನಾನು ಓಟ್ ಹಾಕಿದ್ದೀನಿ, ಎಲ್ಲರೂ ಓಟ್ ಹಾಕಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ನಿಖಿಲ್ ಜೊತೆ ಗಂಧದ ಗುಡಿ ಬ್ಲಾಗ್ಸ್ ಸೈನಿಂಗ್ ಆಫ್. ಟಾಟಾ, ಬಾಯ್, ನಮಸ್ತೆ. ಒಳ್ಳೆ ಹುಡುಗನ ನನ್ನ ಮೊಮ್ಮಗನೇ. ಗಿಲ್ಲಿ ನಟ ಅವ್ರು ನಿಮ್ಗೆ ಚಿಕ್ಕ ವಯಸ್ಸಿಂದ ಗೊತ್ತು? ಇಲ್ಲೆಲ್ಲ ನೋಡಿದ್ರ ನೀವು ಗಿಲ್ಲಿ ನಟನ? ಓಡಾಡ್ಕೊಂಡು ಓದ್ಕೊಂಡು ಎಡ ಇದನ್ನ ಚಿಕ್ಕ ವಯಸ್ಸಲ್ಲಿ ಎಷ್ಟು ತರಲೆ ಮಾಡ್ತಿದ್ರು ಅವರು? ಯಾಗ್ಲೂ ತರಲೆ ಮಾಡ್ತಾನೆ. ಈಗ ಹೆಂಗ ಒಳ್ಳೆ ಹುಡುಗ ಅನ್ಸ್ಕ ಹಂಗೆ ಒಳ್ಳೆ ಹುಡುಗ ತರಲೆ ಮಾಡ್ತೀವಿ. ಈಗ ಬಿಗ್ ಬಾಸ್ ಅಲ್ಲೆಲ್ಲ ಬೇರೆಯವ್ರಿಗೆಲ್ಲ ತರಲೆ ಮಾಡ್ತಾರಲ್ಲ ಆ ತರ. ಈಗ ನೋಡಪ್ಪ, ಈಗ ದೊಡ್ಡನಾಗಿದೆ, ನೀನ್ ಒಂದ್ ಮಾತಾಡೋದಿಲ್ಲ ಹಂಗೆ ಅಲ್ವ ಹಂಗೆ ಹುಡುಗ. ಒಟ್ಟೇನ್ ತರಲೆ ಮಾಡ್ತಿರ್ಲಿಲ್ಲ, ಒಟ್ಟು ಒಳ್ಳೆಯವ್ರ ಗಿಲ್ಲಿ. ಒಳ್ಳೆ ಹುಡುಗ. ಗೆಲ್ಲಿ ನನ್ ಮಗ ಕಣ. ನಾವು ಒಂದು ಸುಮ್ಮನೆ ಕೇಳಿದ್ದು ನೀವೇನು ಹೇಳ್ತೀರಾ ಅಂತ. ನಿಮ್ಮ ಹೆಸರೇನು? ಸಣ್ಣಮ್ಮ. ಸಣ್ಣಮ್ಮ ಅಂತ. ಎಷ್ಟು ವಯಸ್ಸು ನಿಮಗೆ? ವಯಸ್ಸು ನನಗೆ ಗೊತ್ತಮ್ಮ.
ಗೊತ್ತಿಲ್ಲ. ಎಲ್ಲಿ ನಿಮ್ಮನೆ? ನನ್ನ ಮನೆ ಊರೊಳಗ. ಊರೊಳಗದ? ಇದು ಹೊಸಮನಕ. ಈಗ ಇದು ಈ ಮನೆ ಕಟ್ತಿರೋದು ನಿಮ್ದ? ಇದು ಹಿರಿ ಮಗಂದು ಅಕ್ಕಿರಿ. ಇಬ್ರು ಮಕ್ಳ ನಿಮ್ಗೆ? ಏನ್ ಮಾಡ್ಕೊಂಡವ್ರ ಮಕ್ಳು? ಮಕ್ಕಳು ನಿಮಗೆ ಕಾರು ಪಾರು ತಕೊಂಡ್ ಇವನ ಮಾಡ್ಬೇಕಲ್ಲ, ಮಾಡ್ತಾವ್ರೆ. ಸರಿ ಅಮ್ಮ ಬರೋದಾ? ಖುಷಿ ಆಯ್ತು ನಿಮ್ನ ಭೇಟಿಯಾಗಿ. ಬರ್ತೀವಿ. ಗೆದ್ದಿಕ ಮಕ್ಕಳಿಗೆ ಗೆಲ್ಲಿ ಅಲ್ವಾ? ಬಿಡ್ರಿ ಮಕ್ಕಳಿಗೆ. ಆಲ್ ದ ಬೆಸ್ಟ್ ಗಿಲ್ಲಿ ಅನ್ನಿ ಒಂದ್ಸಲಿ. ಆಲ್ ದ ಬೆಸ್ಟ್ ಗಿಲ್ಲಿ. ಆಲ್ ದ ಬೆಸ್ಟ್ ಗಿಲ್ಲಿ. ಅಷ್ಟೇ. ಓಕೆ ಬರ್ತೀವಮ್ಮ.